ವೀಕ್ಷಕರೇ, ತಮಿಳುನಾಡಿನ ಚೋರಲ್ಪೇಟೆ ಬಳಿ ಸಾಗುತ್ತಿದ್ದ ರೈಲಿನಲ್ಲಿ ಪಾಪಿಯೊಬ್ಬ 4 ತಿಂಗಳ ಗರ್ಭಿಣಿ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಲು ಪ್ರಯತ್ನಿಸಿ ನಂತರ ಆಕೆಯನ್ನ ತಳ್ಳಿದ ಪರಿಣಾಮ ಆಕೆಗೆ 20 ಸ್ಟಿಚ್ಗಳನ್ನು ಹಾಕಲಾಗಿದೆ. ಅಷ್ಟೇ ಅಲ್ಲದೆ ತೀವ್ರ ಅಸ್ವಸ್ಥಗೊಂಡ ಕಾರಣ ಆಕೆಗೆ ಗರ್ಭಪಾತವಾಗಿದೆ. ಕೊಯಮತ್ತೂರಿನಲ್ಲಿ ಟೇಲರಿಂಗ್ ಕೆಲಸ ಮಾಡುತ್ತಿದ್ದ 36 ವರ್ಷದ ಬಸುರಿ ಹೆಂಗಸೊಬ್ಬಳು ಕೊಯಮತ್ತೂರು ತಿರುಪತಿ ಇಂಟರ್ಸಿಟಿ ಎಕ್ಸ್‌ಪ್ರೆಸ್‌ನಲ್ಲಿ ಚಿತ್ತೂರಿಗೆ ಪ್ರಯಾಣಿಸುತ್ತಿದ್ದಳು. 4 ತಿಂಗಳ ಗರ್ಭಿಣಿಯಾಗಿದ್ದ ಮಹಿಳೆಯರ ಬೋಗಿಯಲ್ಲಿ ಕುಳಿತು ಪ್ರಯಾಣಿಸುತ್ತಿದ್ದರು. ಈ ಸಮಯದಲ್ಲಿ ಒಂದೊಂದೇ ಸ್ಟಾಪ್ ಬಂದಂತೆ ಎಲ್ಲಾ ಮಹಿಳೆಯರು ಖಾಲಿಯಾಗಿ ಆಕೆ ಒಬ್ಬಳೇ ಬೋಗಿಯಲ್ಲಿ ಉಳಿದಿದ್ದಳು. ಇದೇ ಸಮಯಕ್ಕೆ ಆರೋಪಿಯಾಗಿರುವ ಹೇಮರಾಜ್ ಎನ್ನುವಾತ ಮಹಿಳಾ ಬೋಗಿಯನ್ನ ಹತ್ತುತ್ತಾನೆ. ಆಕೆ ನೀಡಿದ ಮಾಹಿತಿಯ ಪ್ರಕಾರ, ನನಗೆ ಮೊದಲು ಭಯವಾಯಿತು. ಇದು ಮಹಿಳಾ ಬೋಗಿಯಾಗಿರುವುದರಿಂದ ನಾನು ಅವನನ್ನ ಕೆಳಗಿಳಿಯಲು ಹೇಳಿದೆ. ಆಗ ಆತ ರೈಲು ಈಗಾಗಲೇ ಚಲಿಸಲು ಪ್ರಾರಂಭಿಸಿದೆ. ನಾನು ಮುಂದಿನ ನಿಲ್ದಾಣದಲ್ಲಿ ಇಳಿದುಕೊಳ್ಳುತ್ತೇನೆ ಎಂದು ಆತ ಹೇಳಿದ. ನಾನು ಸರಿ ಎಂದು ಸುಮ್ಮನಾದೆ. ಆದ್ರೆ ಆ ಬೋಗಿಯಲ್ಲಿ ನಾನು ಮತ್ತು ಅವನನ್ನ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಅರ್ಧ ಗಂಟೆ ಆ ವ್ಯಕ್ತಿ ಮೌನವಾಗಿ ಕುಳಿತಿದ್ದ. ನಂತರ ಅವನು ಬಾತ್ರೂಮ್ಗೆ ಹೋದ. ಆದ್ರೆ ಅಲ್ಲಿಂದ ಹಿಂತಿರುಗಿ ಬರುವಾಗ ಬೆತ್ತಲಾಗಿ ಬಂದವನೇ ಸೀದಾ ನನ್ನ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ. ನಾನು ಗರ್ಭಿಣಿ ಮತ್ತು ನಾನು ನಿಮ್ಮ ಸಹೋದರಿಯಂತೆ ಎಂದು ಹೇಳುತ್ತಾ ಬೇಡಿಕೊಂಡರೂ ಕೂಡ ಬಿಡದ ಪಾಪಿ 4 ತಿಂಗಳ ಗರ್ಭಿಣಿ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿ ದೌರ್ಜನ್ಯವೆಸಗಿದ್ದಾನೆ ಎಂದು ಆ ಮಹಿಳೆ ಹೇಳಿಕೊಂಡಿದ್ದಾರೆ. ಆತ ಆಕೆಯನ್ನ ದೂಡಿದ ಪರಿಣಾಮ ಗರ್ಭಿಣಿಯ ತಲೆಗೆ ಈಗಾಗಲೇ 20 ಹೊಲಿಗೆಗಳನ್ನ ಹಾಕಲಾಗಿದೆ. ವೆಲ್ಲೂರಿನ 30 ವರ್ಷದ ಹೇಮರಾಜ್ ಈಗಾಗಲೇ ಕೊಲೆ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಆತ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದ ಎಂದು ತಿಳಿದುಬಂದಿದೆ. ಆರೋಪಿಯನ್ನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಬಳಸಿಕೊಂಡು 12 ಗಂಟೆ ಒಳಗೆ ಪತ್ತೆ ಹಚ್ಚಲಾಯಿತು. ಈಗಾಗಲೇ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಸದ್ಯಕ್ಕೆ ಮಹಿಳೆ ಚೇತರಿಸಿಕೊಳ್ಳುತ್ತಿದ್ದಾರೆ. ಆದರೆ ಮಗುವಿನ ನಿರೀಕ್ಷೆಯೊಂದಿಗೆ ಸಾವಿರಾರು ಕನಸುಗಳನ್ನ ಹೊತ್ತುಕೊಂಡಿದ್ದ ಗರ್ಭಿಣಿಯ ಕನಸು ನುಚ್ಚುನೂರಾಗಿದೆ. ಆಸ್ಪತ್ರೆಗೆ ದಾಖಲಿಸಿದ ಸಮಯದಲ್ಲಿ ಭ್ರೂಣವು ಸಾಮಾನ್ಯವಾಗಿತ್ತು. ಆದರೆ ಗರ್ಭಿಣಿಯ ಸ್ಥಿತಿ ಹದಗೆಟ್ಟಿತ್ತು. ನಂತರ ನಿಧಾನಕ್ಕೆ ಭ್ರೂಣದ ಹೃದಯ ಬಡಿತ ಕಡಿಮೆಯಾದ ಕಾರಣ ಗರ್ಭಪಾತವಾಗಿದೆ ಎಂದು ವೈದ್ಯರು ಹೇಳಿದ್ದಾರೆ. ಇನ್ನು ಮಹಿಳೆಯ ಕೈಕಾಲು ಮತ್ತು ತಲೆಯಲ್ಲಿ ಮುರಿತಗಳು ಸೇರಿದಂತೆ ತೀವ್ರವಾದ ಗಾಯಗಳಾಗಿದ್ದು ಆಕೆಯ ತಲೆಯ ಮೇಲೆ 20 ಹೊಲಿಗೆಗಳನ್ನು ಹಾಕಲಾಗಿದೆ ಎಂದು ವರದಿಯಾಗಿದೆ. ದಕ್ಷಿಣ ರೈಲ್ವೆ ಮಹಿಳೆಗೆ 50,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಆ ಪಾಪಿ ಆಕೆಯ ಮೇಲೆ ಹಲ್ಲೆ ಎಸಗಿ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಆಕೆ ಧೈರ್ಯದಿಂದಲೇ ಸುಮಾರು 30 ನಿಮಿಷಗಳ ಕಾಲ ಹೋರಾಡಿದ್ದಾರೆ. ನಾನು ಎದುರಿಸಿದ ಹಾಗೆ ಬೇರೆ ಯಾವ ಮಹಿಳೆ ಕೂಡ ಎದುರಿಸಬಾರದು. ಆ ಸೈಕೋನ ಹೊರಗೆ ಬಿಡಬೇಡಿ ಎಂದು ಆ ಮಹಿಳೆ ಹೇಳಿದ್ದಾಳೆ.